ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇವತ್ತು ನೆನ್ನೆ ಒಂದು ವಿಡಿಯೋ ಹಾಕಿದೆ. ಸೊ ಅದಲ್ಲಿ ನಾನು ಹೇಳ್ದೆ ನನ್ನ ಕೂದಲು ಡ್ರ್ಯಾಂಡ್ರಫೇ ಇಲ್ಲ. ಆ, ಯಾಕಂದ್ರೆ ನಾನು ಕನ್ಸಿಸ್ಟೆಂಟ್ ಆಗಿ ರೋಸ್ಮೆರಿ ವಾಟರ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಸಾಕಷ್ಟು ಜನ ಹೆಣ್ಮಕ್ಳು ಕೇಳಿದ್ರಿ ವಿಡಿಯೋ ಅದ್ ಬಗ್ಗೆ ಹಾಕಿ ಅಂತ. ಅದಕ್ಕೆ ಇವತ್ತು ನಂದು ಹಿಂಗೋ ರೋಸ್ಮೆರಿ ವಾಟರ್ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ನಾನು ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ. ಸೊ ಐ ಥಾಟ್ ಆಫ್ ಟೇಕಿಂಗ್ ಅ ವಿಡಿಯೋ ಆ್ಯಂಡ್ ಶೋ ಟು ಯು. ಸೊ ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಸೊ ಇವತ್ತು ಅದು ಮೆಜರ್ಮೆಂಟ್ ಇದು ಈ ಬಾಟ್ಲೆ ನಾನು ಯೂಸ್ ಮಾಡೋದು ಗೈಸ್, ನನ್ನ ರೋಸ್ಮೆರಿ ವಾಟರ್ ಸ್ಪ್ರೇಗೆ. when it boiled it will come like this much. ನಂಗೆ ಅಷ್ಟೇ ಸಾಕು. ನನಗೆ 2 weeks ಮಾತ್ರ ಬೇಕಾಗಿರೋದು. ನಾನು ಫ್ರೆಶ್ ಆಗಿ ಮಾಡ್ಕೊಳಕ್ ಇಷ್ಟ. ನಾನು ಓ ಗ್ಯಾಸ್ ಅಮ್ಮಗುಟಿ ಯಾವಾಗ್ಲೂ ಹಿಂಗೆ ಗೈಸ್, ಅಡ್ಗೆ ಮಾಡ್ಮೇಲೆ ಗ್ಯಾಸ್ ಆಫ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಗ್ಯಾಸ್ ವ್ಯಾಲ್ಯೂ ಅವ್ರಿಗೆ ಇವಾಗ ಗೊತ್ತಾಗ್ತಿದೆ. ನಾನು ಒಂದು ಪ್ಲೇನ್ ಕಂಟೈನರ್ ತಗೊಂಡಿದ್ದೀನಿ. ಆ್ಯಂಡ್ ನಾನು ಈ ಬಾಟಲೇ ಯೂಸ್ ಮಾಡೋದು ಯಾವಾಗಲೂ ರೋಸ್ಮೆರಿ ಸ್ಪ್ರೇಗೆ. ಸೊ ನನಗೆ ಇಷ್ಟೇ ಬೇಕಾಗಿರೋದು ಗೈಸ್, ಒಂದು ಸ್ವಲ್ಪ. ಯಾಕಂದರೆ ನಾನು 2 weeks ಎವ್ರಿ 2 weeks ಫ್ರೆಶ್ ಆಗಿ ಮಾಡ್ಕೊತೀನಿ. ಆ್ಯಂಡ್ ನೀವು ಆದಷ್ಟು ಕಮ್ಮಿನೇ ಮಾಡ್ಕೊಳ್ಳಿ. ಕಮ್ಮಿ ಮಾಡಿಕೊಂಡು ಇಟ್ಕೊಳ್ಳೋಷ್ಟು ಅದು ಬೇಗ ಕೆಟ್ಟೋಗೋಕೆ ಮುಂಚೆ ನೀವು ಅದು ಬೇಗ ಯೂಸ್ ಮಾಡಿ ಮುಗಿಸ್ಬೋದು ಅಂತ. ಆ್ಯಂಡ್ ನಾನು ಇಷ್ಟು ವಾಟರ್ ತೊಗೊತಾ ಇದ್ದೀನಿ. ಅದು ಜಾಸ್ತಿ ಬಾಯ್ಲ್ ಆಗಬೇಕು ಗೈಸ್. ನಾನು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದು ಅಬ್ಸರ್ವ್ ಆಗ್ಬೇಕಲ್ವಾ, ಅದಕ್ಕೆ ನಾನು ಇಷ್ಟೇ ಹಾಕೊತೀನಿ. ಆ್ಯಂಡ್ ಅದು ಬಾಯ್ಲ್ ಆಗಿ ನನಗೆ ಇಷ್ಟೇ ಸಿಗತ್ತೆ. ಸೊ 2 weeksಗೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಇವಾಗ ಈ ನೀರಿಗೆ ನನಗೆ ರೋಸ್ಮೆರಿ ಪ್ಲಾಂಟ್ ಸಿಗ್ತಾ ಇಲ್ಲ ಗೈಸ್. ಈ ಕಾಸರಗೋಡಲ್ಲಿ ಈ ಕಾಸರಗೋಡಲ್ಲಿ ರೋಸ್ಮೆರಿ ಪ್ಲಾಂಟ್ ಸಿಗ್ತಲ್ಲ ಗೈಸ್. ಇಲ್ಲ ನರ್ಸರಿಗೆ ಹೋಗಿ ಕೇಳಿದ್ವಿ, ಪ್ಲಾಂಟ್ ನರ್ಸರಿ ಇರತ್ತಲ್ಲ, ಗಿಡಗಳೆಲ್ಲ ಮಾರ್ತಾರಲ್ಲ, ಆ ಶಾಪಿಗೆ ಹೋಗಿ ಕೇಳಿದೆ, ಎಲ್ಲೂ ರೋಸ್ಮೆರಿ ಪ್ಲಾಂಟ್ ಸಿಗ್ತಾ ಇಲ್ಲ. ನೀವು ಆದಷ್ಟು ರೋಸ್ಮೆರಿ ಪ್ಲಾಂಟ್ನ ಮನೇಲೇ ಸಾಕಿ, ಮನೇಲೇ ಇಟ್ಕೊಳ್ಳಿ. ಅದನ್ನ ಪ್ಲಾಂಟ್ನ ನೀವೇ ಸಾಕಿ. ಆ್ಯಂಡ್ ನೀವು ಯಾವಾಗೆಲ್ಲ ರೋಸ್ಮೆರಿ ವಾಟರ್ ಸ್ಪ್ರೇನ ಮಾಡ್ಕೊತೀರಾ, ಅದಲ್ಲಿ 2 ರೋಸ್ಮೆರಿ ಲೀಫು 2 ಅದು ದೊಡ್ಡದಾಗಿರತ್ತೆ. ಸೊ ಆ 2 ಕಟ್ ಮಾಡ್ಕೊಳ್ಳಿ, ಮತ್ತೆ ನೀರ್ಗೆ ಹಾಕೊಳ್ಳಿ. ನಾನು ಅಮೆಝಾನಲ್ಲಿ ನನಗೆ ಸಿಗ್ತಾ ಇಲ್ಲ ಅಂತ ಡ್ರೈಡ್ ರೋಸ್ಮೆರಿ ಲೀವ್ಸ್ ತಗೊಂಡಿದ್ದೀನಿ. ಆ್ಯಂಡ್ ಈ ರೋಸ್ಮೆರಿ ಬರೋಕ್ಕೆ ಸಾಕಷ್ಟು ದಿನ ತಗೊಂತು. ಸೊ ಐ ಆಮ್ ಟೇಕಿಂಗ್ ಓನ್ಲಿ ದಿಸ್ ಮಚ್. ಇಷ್ಟು ಒಂದು 2 ಸ್ಪೂನ್ ಇರುತ್ತೆ. ಇದು ದೇವಣ್ಣ 2 ಸ್ಪೂನ್ ಇರುತ್ತೆ. ಸಾಕು ನನಗೆ, ಸ್ವಲ್ಪನೇ. ಆ್ಯಂಡ್ ಮೆಂತ್ಯ ಗೈಸ್, ಮೆಂತ್ಯ ಒಂದು ಇಟ್ಸ್ ಅ ವೆರಿ ಗುಡ್ ಇಂಗ್ರೀಡಿಯೆಂಟ್. ಡ್ರ್ಯಾಂಡ್ರಫಿಗೆ ನೀವು ಯೋಚನೆ ಮಾಡಿ. ನಿಮ್ಗೆ ಯಾರು ಗೊತ್ತಿದ್ರೆ, ನನ್ನ ಫಾದರ್ ಸಿಸ್ಟರ್ ಬಂದು ಯಾವಾಗ್ಲೂ ಅವರಿಗೆ ಡ್ರ್ಯಾಂಡ್ರಫ್ ಇರ್ತಾ ಇತ್ತು ಅಂತ ಕೂದಲಿಗೆ ಏನ್ ಮಾಡ್ತಾ ಇದ್ರು, ಇದನ್ನ ಮತ್ತೆ ಮೊಸರು ಮಿಕ್ಸ್ ಮಾಡಿ, ಮಿಕ್ಸಿದಲ್ಲಿ ಹಾಕಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊತಾ ಇದ್ರು. ಯಾಕಂದ್ರೆ ಡ್ರ್ಯಾಂಡ್ರಫ್ ಕಮ್ಮಿ ಆಗ್ಬೇಕು ಅಂತ. ಸೊ ಮೆಂತ್ಯ ಯೂಸ್ ಮಾಡೋದು ಏನಿಗೆ ಗೊತ್ತಾ, ಡ್ರ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಬಟ್ ಸಾಕಷ್ಟು ಜನಕ್ಕೆ ಕೋಲ್ಡ್ ಆಗ್ಬಿಡುತ್ತೆ ಇದು ಯೂಸ್ ಮಾಡಿದ್ರೆ. ಸೊ ನಾನು ಇವಾಗ ಹಾಟ್ ವಾಟರ್ ಅಲ್ಲಿ ಹಾಕಿ ಬಾಯ್ಲ್ ಮಾಡ್ಕೊಂತಿರೋದಲ್ವ, ಸೊ ಕೋಲ್ಡ್ ಎಲ್ಲ ಆಗಲ್ಲ. ಡ್ರ್ಯಾಂಡ್ರಫ್ ಹೋಗಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಷ್ಟು ಸಾಕು ದೇವಟ. ನಾನು ದೇವಟನ್ನ ಯಾಕೆ ಕೇಳಿ ಮಾಡ್ತಾ ಇರೋದಂದ್ರೆ, ದೇವಟನೇ ನನಗೆ ಮಾಡ್ಕೊಡೋದು ಯಾವಾಗ್ಲೂ, ಅದಕ್ಕೆ ಅವ್ರನ್ನ ಕೇಳಿ ಮಾಡ್ಕೊಂತ ಇರೋದು. ಅಂಡ್ ನೆಕ್ಸ್ಟ್ ಬಂದು ಗ್ರಾಂಬು. ಇದು ಮಲಯಾಳಮಲ್ಲಿ ಗ್ರಾಂಬು ತಾನೇ ಹೇಳೋದು ದೇವಟ. ಕ್ಲವ್ ಇಷ್ಟು ಸಾಕಾ? ಇಷ್ಟು ತಗೊಂತ ಇದೀನಿ ಗೈಸ್. ಅಂಡ್ ಇವಾಗ ಇದನ್ನ ಕ್ಲವ್ ತುಂಬಾ ಒಳ್ಳೇದು ಸ್ಕಾಲ್ಪ್ಗೆ, ಹೇರ್ಗೆ, ಆಮೇಲೆ ಫೇಸ್ಗೆ ಇದು ಒಳ್ಳೇದು. ಕ್ಲವ್ ತುಂಬಾ ಒಳ್ಳೇದು. ನಾನು ಸಾಕಷ್ಟು ರೀಲ್ಸ್ ನೋಡಿದೀನಿ. ಕ್ಲವ್ ಎಲ್ಲ ಹಂಗೆ ವಾಟರ್ ಸೋಪ್ ಮಾಡ್ಬಿಟ್ಟು ಹಿಂಗೆ ಮುಖಕ್ಕೆಲ್ಲ ಸ್ಪ್ರೇ ಮಾಡ್ಕೊಂತಾರೆ. ತುಂಬಾ ಒಳ್ಳೇದಂತೆ. ಸೊ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಗೈಸ್. ಚೆನ್ನಾಗಿ ಬಾಯ್ಲ್ ಆಗಿ ಅದು ಒಂದ್ ಸ್ವಲ್ಪನೇ ಆಗ್ಬೇಕು ಕ್ವಾಂಟಿಟಿ, ಅವಾಗ ನಾವು ಆಫ್ ಮಾಡ್ಕೊಬೇಕು. ಇಷ್ಟು ನಿಮಿಷ ಬಾಯ್ಲ್ ಮಾಡ್ಕೊಬೇಕು ದೇವಟ, ಮಿನಿಟಲ್ಲಿ 15 minutes ಬಾಯ್ಲ್ ಮಾಡ್ಕೊಬೇಕು ಗೈಸ್. ಸೊ ನಾನು ಐ ಫ್ಲೇಮಲ್ಲೇ ಇಕ್ಕಿದ್ದೀನಿ. ಐ ಫ್ಲೇಮಲ್ಲಿ ಇಕ್ಕಿ ಅದನ್ನ ಬಾಯ್ಲ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಸೊ ರೋಸ್ಮೆರಿ ವಾಟರ್ ಸ್ಪ್ರೇ ಏನಕ್ಕೆ ಒಳ್ಳೇದು ದೇವಟ,
ಒಂದು ಡ್ಯಾಂಡ್ರಫ್ ಕಮ್ಮಿ ಹೇರ್ ಮಾಡುತ್ತೆ. ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಹಾ. ಹೇರ್ ಹಾ. ಹಾ. വേണോ ಹಾ. വേണോ ಹಾ, ಹೇಳಿ. ಹೇರ್ ಫಾಲ್ ಕಮ್ಮಿ ಆಗತ್ತೆ. ಹಾ. ಮತ್ತೆ ಆ, ಹೊಸ ಹೇರ್ ಗ್ರೋ ಆಗಕ್ ಶುರು, ಗ್ರೋ ಆಗುತ್ತೆ, ಬೇಬಿ ಹೇರ್ಸ್ ಬರುತ್ತೆ. ಬರುತ್ತೆ, ಮತ್ತೆ ಡ್ಯಾಂಡ್ರಫ್ ಅದು ಕಮ್ಮಿ ಕಮ್ಮಿ ಆಗುತ್ತೆ, ಆಗುತ್ತೆ. ಅದನ್ನು ಕಮ್ಮಿ ಆಗುತ್ತೆ. ಸೊ ಆಲ್ ಇನ್ ಒನ್ ಅಲ್ವಾ ದೇವಟ. ಸೊ ರೋಸ್ಮೆರಿ ವಾಟರ್ ಇಸ್ ವೆರಿ ಗುಡ್. ಮತ್ತೆ ಸ್ಪ್ರೇ ಬಾಟಲ್ ಹಾ, ಇದು ನಿಮ್ಗೆ Buy ಮಾಡಿ. ಬ್ಲಿಂಕಿಟ್ ಅಲ್ಲಿ ಸಿಗತ್ತೆ ಈ ಸ್ಪ್ರೇ. ನೋಡಿ ಇವಾಗ ಬಾಯ್ಲ್ ಆಗ್ತಿದೆ. ಇಟ್ಸ್ ಅ ಸಿಂಪಲ್ ಟೆಕ್ನಿಕ್. ನೀವು ಯೂಸ್ ಮಾಡಿ 100% ಯು ವಿಲ್ ಥ್ಯಾಂಕ್ ಮೀ. ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ. 100% ನೀವು, ಆದ್ರೆ ನೀವು ಬೆಂಗಳೂರಲ್ಲಿ ಇರೋದ್ರಿಂದ ನಿಮ್ಗೆ ರೋಸ್ಮೆರಿ ಪ್ಲಾಂಟ್ ಸಿಕ್ಕೇ ಸಿಗತ್ತೆ. ನೀವು ಅದನ್ನ ತರ್ಸ್ಕೊಳ್ಳಿ, ನೀವೇ ನಿಮ್ಮ ಮನೆಯಲ್ಲಿ ನೀರ್ ಹಾಕಿ ಯಾವಾಗ್ಲೂ ಸಾಕಿ, ಅಂಡ್ ದೆನ್ ವಾಟ್ ಎವ್ರಿ 2 weeks ನೀವು ಫ್ರೆಶ್ ಆಗಿ ಮಾಡ್ಕೊಳ್ಳಿ ರೋಸ್ಮೆರಿ ವಾಟರ್ನ. ಅಂಡ್ ರೋಸ್ಮೆರಿ ಪ್ಲಾಂಟ್ ಆಗಿ ಯೂಸ್ ಮಾಡಿ. ಆ 2 ಲೀವ್ಸ್ನ ನೀವು ಕಿತ್ಕೊಳ್ಳಿ, ಹಾಕಿ, ಅಂಡ್ ದೆನ್ ನೀವು ಡೂ ಇಟ್. 2 ಲೀವ್ಸ್ ಅಂದ್ರೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ. ಆ 2 ಲೀವ್ಸ್ ಮಾತ್ರ. ಏನ್ ದೇವಟ? ಓಕೆನಾ? 2 ಲೀವ್ಸ್ ಅಲ್ವಾ? ಇಲ್ಲ 3 ಎಷ್ಟು ಅಂದ್ರೆ ಪರವಾಗಿಲ್ಲ ಅವೇ. ಇಷ್ಟ ಬೇಕಾದ್ರೂ ಹಾಕೊಬೋದಾ? ಒಳ್ಳೇದು. ನೀವು ಜಾಸ್ತಿ ಹಾಕೊಂಡ್ರೆ ಒಳ್ಳೇದು, ಕಮ್ಮಿ ಹಾಕೊಂಡ್ರೆ ಒಳ್ಳೇದು. ಮಿನಿಮಮ್ 3 ಲೀವ್ಸ್ ಆಡ್ ಮಾಡ್ಕೊಳ್ಳಿ, ಅಂಡ್ ಯು ಗುಡ್ ಟು ಗೋ. ಅದು ಬಾಯ್ಲ್ ಆಗಾಗ ಒಂದು ಅರೋಮಾ ಬರುತ್ತೆ ಗೈಸ್. ಒಳ್ಳೆ ಸ್ಮೆಲ್, ಮನೆ ಫುಲ್ಲು ಆ ಸ್ಮೆಲ್ ಇರುತ್ತೆ. ಅಷ್ಟು ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗೂ ಬರ್ತಿದೆ. ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಗೈಸ್. ನಾನು ಆಫ್ ಮಾಡಿದ್ದೀನಿ. ನೋಡಿ ಕಲರ್ ಹಿಂಗಿದೆ. ಸೊ ದಿಸ್ ಇಸ್ ಆಕ್ಚುಯಲ್ ಕಲರ್. ಅಂಡ್ ಆಲ್ಸೋ ನಾವು ಲಾಸ್ಟ್ ಟೈಮ್ ಎಲ್ಲ ನಾವು ಇಲ್ಲ ತರ ಟ್ರೈ ಮಾಡ್ಬೇಕಲ್ವಾ. ಸೊ ನಾವು ರೈಸ್ನು ಆಡ್ ಮಾಡಿದ್ವಿ ಒಂದ್ಸತಿ. ರೈಸ್ ಮತ್ತೆ ಕರಿ ಲೀವ್ಸ್ ಮತ್ತೆ ಸೇಮ್ ಇಂಗ್ರೀಡಿಯೆಂಟ್, ಈ 3 ಮೆಂತ್ಯ, ರೋಸ್ಮೇರಿ ಅಂಡ್ ಕ್ಲವ್, ಅದ್ ಜೊತೆಗೆ ಕರಿ ಲೀವ್ಸ್ ಅಂಡ್ ರಾ ರೈಸ್ನು ಹಾಕಿದ್ವಿ. ಅದಾದ್ಮೇಲೆ ಇದೇ ತರ ನಾವು ಬಾಯ್ಲ್ ಮಾಡಿದ್ವಿ. ಏನಾಗ್ಬಿಡ್ತು, 1 ವೀಕಿಗೆನೆ ವಾಟರ್ ಬಂದು ಸ್ಮೆಲ್ ಆಗಕ್ ಶುರು, ಐ ಮೀನ್ ಸ್ಮೆಲ್ ಬರಕ್ ಶುರು ಆಯ್ತು, ಲೈಕ್ ಕೆಟ್ಟೋಗಿರೋ ತರ. ಅಂಡ್ ಬಟ್ ದೆನ್ ರಿಸಲ್ಟ್ ಚೆನ್ನಾಗಿದೆ, ಬಟ್ ದೆನ್ ಬೇಗ ಕೆಟ್ಟೋಗ್ತಿದ್ದು. ಸಮಥಿಂಗ್ ಲೈಕ್ ಅದ್ ಸ್ಮೆಲ್ಲೇ ಬೇರೆ ತರ ಆಯ್ತು. ಅದಕ್ಕೆ ನಾವು ಅದನ್ನ ಸ್ಟಾಪ್ ಮಾಡ್ಬಿಟ್ವಿ. ಅದು 2 ಇಂಗ್ರೀಡಿಯೆಂಟ್ಸ್, ಕರಿ ಲೀವ್ಸ್ ಮತ್ತೆ ರೈಸ್ ನ ನಾವು ಆಡ್ ಮಾಡಲ್ಲ. ಜಸ್ಟ್ ಈ 3 ಇಂಗ್ರೀಡಿಯೆಂಟ್ ಆಡ್ ಮಾಡಿದೀವಿ. ಇವಾಗ ನಾವು ಯೂಶಲಿ ಸ್ಟಾರ್ಟಿಂಗ್ ಇಂದ ಇದೇ ಯೂಸ್ ಮಾಡ್ತಾ ಇದ್ದಿದ್ದು. ನಾವು ಬೇರೆ ಯಾವ್ದೋ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಾವು ಅದೆರಡು ಆಡ್ ಮಾಡಿದಾಗ ವಾಟರ್ ಬಂದು ಸ್ಮೆಲ್ ಬರೋಕ್ ಶುರು ಆಯ್ತು. ಅಂಡ್ ನಮ್ ಕೂದ್ಲು ಅದೇ ತರ ಸ್ಮೆಲ್ ಹೊಡಿಯಕ್ ಶುರು ಆಯ್ತು. ಐ ವಾಸ್ ಲೈಕ್ ಓಕೆ, ಅದ್ ಬೇಡ. ಅಂಡ್ ಆಲ್ಸೋ ನೀವು ಏನಾದ್ರು ದಿನ ಆಯಿಲ್ ಅಪ್ಲೈ ಮಾಡ್ತೀರಾ ಕೂದ್ಲಿಗೆ ಅಂದ್ರೆ ಸ್ಟಾಪ್ ಮಾಡಿ. ಬಿಕಾಸ್ ನಿಮ್ ಕೂದ್ಲು ಡ್ಯಾಂಡ್ರಫ್ ಇರೋರ್ಗೆ ಎಣ್ಣೆ ಹಾಕಿದ್ರೆ ಡ್ಯಾಂಡ್ರಫ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಯಿಲ್ ಮಾತ್ರ ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ. ಸಂಡೇ ಬೆಳಿಗ್ಗೆ ಆಯಿಲ್ನ ಅಪ್ಲೈ ಮಾಡಿ ಜಸ್ಟ್ ಫಾರ್ 30 minutes. ಅದಾದ್ಮೇಲೆ ತಲೆಗೆ ಸ್ನಾನ ಮಾಡ್ಕೊಂಬಿಡಿ. ಜಾಸ್ತಿ 1 hour 2 hour ಎಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡು ಹಂಗೆ ಇರಕ್ ಹೋಗ್ಬೇಡಿ. ನಾನು ಮುಂಚೆ ಆ ಮಿಸ್ಟೇಕ್ ಮಾಡ್ತಿದ್ದೆ. ಅಂಡ್ ದೆನ್ ದಿಸ್ ಜೆಮ್ ಆಫ್ ದಿ ಪರ್ಸನ್, ಮೈ ಜೆಮ್ ಎಕ್ಸ್ಪ್ಲೈನ್ಡ್. ಡ್ಯಾಂಡ್ರಫ್ ಇರೋರು ಆಯಿಲ್ ಅಪ್ಲೈ ಮಾಡಬಾರ್ದು, ಜಾಸ್ತಿ ಆಗುತ್ತೆ, ಡ್ಯಾಂಡ್ರಫ್ ಸ್ಪ್ರೆಡ್ ಆಗುತ್ತೆ. ಎಸ್ಪೆಷಲಿ ಸ್ಕಾಲ್ಪಿಗೆ ಆಯಿಲ್ ಬೇಕಾಗೇ ಇಲ್ಲ. ಜಸ್ಟ್ ಸೀರಮ್ ಮತ್ತೆ ಈ ತರ ರೋಸ್ಮೆರಿ ವಾಟರ್ ಯೂಸ್ ಮಾಡಿದ್ರೇನೆ ಸಾಕು ಅಂತ ದಿಸ್ ಜೆಮ್ ನನಗೆ ಹೇಳಿದ್ರು. ಅಂಡ್ ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಮಂತ್ಲಿ ಒನ್ಸ್ ಇಲ್ಲಾಂದ್ರೆ ಮಂತ್ಲಿ ಟ್ವೈಸ್ ನಾನು ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿ ಜಸ್ಟ್ ಫಾರ್ 30 minutes. ಅದಾದ್ಮೇಲೆ ಹೇರ್ ವಾಶ್ ಮಾಡ್ಬಿಡ್ತೀನಿ. ಅದಕ್ಕೆ ಮುಂಚೆ ಲೈಕ್ ಇವಾಗ ನಾನು ಈ ರೋಸ್ಮೆರಿ ವಾಟರ್ ಮಾಡಿದ್ದೀನಲ್ಲ, ಇವಾಗ ಹಾರಕ್ ಬಿಡ್ತೀನಿ. ಇವಾಗ ಇದನ್ನ ಲೈಕ್ ಫುಲ್ ಹಾರಬೇಕು, ಐ ಮೀನ್ ಲೈಕ್ ಕೋಲ್ಡ್ ವಾಟರ್ ತರ ಆಗ್ಬೇಕು. ಅಂಡ್ ದೆನ್ ಐ ವಿಲ್ ಆ ಬಾಟಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅಂಡ್ ಅದನ್ನ ನಾನು ದಿನಾ ರಾತ್ರಿ ಮಲ್ಗಕ್ಕೆ 10 ನಿಮಿಷ ಮುಂಚೆ ನಾನು ಹೇರಿಗೆ ಸ್ಪ್ರೇ ಮಾಡಿ ಕೂದಲು ಹಾರ್ಸಕ್ ಬಿಡ್ತೀನಿ. ಬಿಕಾಸ್ ನಾವು ಅದು ಸ್ಪ್ರೇ ಮಾಡಿ ಡೈರೆಕ್ಟ್ ಆಗಿ ಜಸ್ಟ್ ಮಸಾಜ್ ಮಾಡಿ ಮಲ್ಕೊಂಡ್ರೆ ಅದು ಕೂದಲು ಆರಲ್ವಲ್ಲ. ಏನಾಗುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿಲಿ ಆಗುತ್ತೆ ಕೂದಲು. ಸೊ ಸ್ಕಾಲ್ಪ್ ಒಂದ್ ಸ್ವಲ್ಪ ಆಯಿಲಿ ಆಗಿ ಫೀಲ್ ಆಗುತ್ತೆ ನಿಮಗೆ. ಸೊ ಎವ್ರಿ ಟೈಮ್ ನೀವು ನೈಟ್ ಸ್ಪ್ರೇ ಮಾಡಿದ್ಮೇಲೆ ಫ್ಯಾನ್ ಹತ್ರ ಕುತ್ಕೊಳ್ಳಿ, 10 ನಿಮಿಷ ಕೂದಲು ಹಾರಕ್ ಬಿಡಿ. ಅದಾದ್ಮೇಲೆ ಹೋಗಿ ಮಲ್ಕೊಳ್ಳಿ. ಅಂಡ್ ಮಾರ್ನಿಂಗ್ ಫ್ರೆಶ್ ಆಗಿನೇ ಇರುತ್ತೆ ಕೂದಲು, ಆಯಿಲಿ ಏನು ಅಷ್ಟು ಅನ್ಸಲ್ಲ. ಅಂಡ್ ಎವ್ರಿ ಡೇ ನೀವು ಇದು ಅಪ್ಲೈ ಮಾಡಿ.
ಆ್ಯಂಡ್ ಆಫ್ಟರ್ 3 ಡೇಸ್ ನನಗೆ ಇವಾಗ ನೆನ್ನೆಲ್ಲ ಮೊನ್ನೆ ಹೇರ್ ವಾಶ್ ಮಾಡಿಕೊಂಡೆ. ನೆನ್ನೆ ನಾನು ರೋಸ್ಮೇರಿ ಅಪ್ಲೈ ಮಾಡ್ಕೊಂಡಿಲ್ಲ, ಯಾಕಂದರೆ ಖಾಲಿ ಆಗಿಬಿಟ್ಟಿತ್ತು. ಆ್ಯಂಡ್ ನೆನ್ನೆ ನಿಮಗೆ ಗೊತ್ತು ತಾನೇ, ನಾನು ಮ್ಯಾಂಗ್ಳೂರ್ಗೆ ಹೋಗಿ ಸಾಯಂಕಾಲ ಬಂದೆ, ಅದಕ್ಕೆ ನೆನ್ನೆ ಮಾಡ್ಕೊಳಕ್ಕೆ ಹೋಗಿಲ್ಲ, ಇವತ್ತು ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ರಾತ್ರಿ ನಾನು ಕೂದಲಿಗೆ ಅಪ್ಲೈ ಮಾಡ್ಕೊತೀನಿ, ನಾಳೆ ರಾತ್ರಿ ಅಪ್ಲೈ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಡೇ ಬಂದು ನನ್ನ ಕೂದಲು ಆಯ್ಲಿಯಾಗಿ, ನನ್ನ ಸ್ಕಾಲ್ಪ್ ಬಂದು ಆಯ್ಲಿಯಾಗಿರುತ್ತೆ. ಆ್ಯಂಡ್ ಅವಾಗ ನಾನು ಈ ರೋಸ್ಮೇರಿ ಸ್ಪ್ರೇ ಮಾಡ್ಕೊತೀನಿ. ಆ್ಯಂಡ್ ಆಫ್ಟರ್ 30 ಮಿನಿಟ್ಸ್ ನಾನು ಹೇರ್ ವಾಶ್ ಮಾಡ್ಕೊತೀನಿ. ಆ್ಯಂಡ್ ಐ ವಿಲ್ ಕಂಟಿನ್ಯೂ ಲೈಕ್ ದಟ್ ಓನ್ಲಿ. ಕನ್ಸಿಸ್ಟೆಂಟ್ ಆಗಿ ದಿನ ನಾನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ಯಾವಾಗ ನನ್ನ ಸ್ಕಾಲ್ಪ್ ಆಯ್ಲಿ ಆಗುತ್ತೆ ಆವಾಗ ಆ ದಿನ ನಾನು ಹೇರ್ ವಾಶ್ ಮಾಡ್ಕೊತೀನಿ. ಸೊ ದಿಸ್ ಇಸ್ ಮೈ ರೂಟೀನ್. ನೀವು ಟ್ರೈ ಮಾಡಿ, ಡ್ರ್ಯಾಂಡ್ರಫ್ ಇರಲ್ಲ, ಕೂದಲು ಬೆಳೆಯೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ನಿಮಗೆ ಆ ಥಿಕ್ನೆಸ್ ಫೀಲ್ ಆಗುತ್ತೆ, ಕೂದಲು ಬಂದು ದಪ್ಪ ಆಗುತ್ತೆ. ಆ್ಯಂಡ್ ಯು ವಿಲ್ ಥ್ಯಾಂಕ್ ಮೀ ಲೇಟರ್. ಫೈನಲಿ ಇದು ಆರಿದೆ ಗೈಸ್. ಹೆಂಗೆ ತೋರಿಸೋದು? ಓಕೆ, ಇದು ಆರಿದೆ ಆ್ಯಕ್ಚುಲಿ. ಇವಾಗ ನಾನು ಈ ಮಗ್ಗಿಗೆ ನಾನು ಫಿಲ್ಟರ್ ಮಾಡಿ ಹಾಕೊತೀನಿ. ನಮ್ಗೋಣ ಇದಕ್ಕೆ ಹಾಕೊತೀನಿ ನಾನು. ನೋಡಿ, ಇಷ್ಟೇ ಬರೋದು. ಆ್ಯಂಡ್ ವಿ ಆರ್ ಡನ್. ದಿನ ಇದು ಕೂದಲಿಗೆ ಹಚ್ಕೊಳ್ಳಿ. ನೋಡಿ, ಹಿಂಗೆ ಸ್ಪ್ರೇ ಆಗುತ್ತೆ. ಸೊ ನನ್ನ ಸ್ಕಾಲ್ಪಿಗೆಲ್ಲ ಹಿಂಗೆ ಹಾಕ್ಕೊಂತೀನಿ. ನಾನು ಸಮ್ಟೈಮ್ಸ್ ನಾನು ಸಾಯಂಕಾಲನೇ ನಾನು ದಿನಕ್ಕೆ 2 ಸತಿ ಸ್ನಾನ ಮಾಡ್ತೀನಿ, ಸ್ನಾನ. ಸೊ ಬೆಳಗ್ಗೆ ನಾನು ಇದು ಹಚ್ಕೊಳ್ಳಲ್ಲ. ಸಾಯಂಕಾಲ ಸ್ನಾನ ಎಲ್ಲ ಮುಗಿಸಿ ನಾನು ಕೂದಲಿಗೆ ಹಚ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ನಾನು ನೈಟ್ ಮಲ್ಗೋಕ್ಕೆ ಮುಂಚೆನೇ ಅದು ಹಾರಿಬಿಡುತ್ತೆ ಅಂತ. ಆ್ಯಂಡ್ ಯಾ, ದಿಸ್ ಇಸ್ ದ ಥಿಂಗ್. ಸೊ ಟ್ರೈ ಮಾಡಿ. ಆ್ಯಂಡ್ ನಿಮ್ಗೆ ಡೆಫಿನೆಟ್ಲಿ ಒಳ್ಳೇದು ಆಗೇ ಆಗುತ್ತೆ ನಿಮ್ಮ ಕೂದಲಿಗೆ. ಆ್ಯಂಡ್ ವಿತಿನ್ 2 ವೀಕ್ಸಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಐ ಆಮ್ 100% ಶ್ಯೂರ್. ಸೊ ಒಳ್ಳೆ ಶ್ಯಾಂಪೂ ಯೂಸ್ ಮಾಡಿ, ಮತ್ತು ಕಂಡೀಷ್ನರು ಯೂಸ್ ಮಾಡಿ. ಒಳ್ಳೆ ಶ್ಯಾಂಪೂ ಆ್ಯಂಡ್ ಒಳ್ಳೆ ಕಂಡೀಷ್ನರ್ ಯೂಸ್ ಮಾಡಿ. ಹೇರ್ ಮಾಸ್ಕ್ ಆಲ್ಸೋ ವರ್ಕ್ಸ್. ಆ್ಯಂಡ್ ಹೇರ್ ವಾಶ್ ಆದಮೇಲೆ ಹೇರ್ ಸೀರಮ್ನ ಅಪ್ಲೈ ಮಾಡಲೇಬೇಕು. ಲಾರಿಯಲ್ದಿದೆ, ನಾನು ಟ್ಯಾಗ್ ಮಾಡ್ತೀನಿ ಬೇಕಂದರೆ. ನಾನು ಅದೇ ಯೂಸ್ ಮಾಡ್ತಿರೋದು. ನಾನು ಅದನ್ನೇ ಯೂಸ್ ಮಾಡ್ತಿರೋದು. ಆ್ಯಂಡ್ ಇಟ್ ವರ್ಕ್ಸ್ ವಂಡರ್. ಸೊ ಹೇರ್ ವಾಶ್ ಮಾಡೋಕ್ಕೆ ಮುಂಚೆ ರೋಸ್ಮೇರಿ ಸ್ಪ್ರೇನ ಹಚ್ಕೊಂಡು 30 ಮಿನಿಟ್ಸ್ ಬಿಟ್ಬಿಡಿ. ಆ್ಯಂಡ್ ದೆನ್ ಟೇಕ್ ಹೆಡ್ ಬಾತ್, ಹೇರ್ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಹೇರ್ ವಾಶ್ ಮಾಡಾಗ ಒಳ್ಳೆ ಶ್ಯಾಂಪು, ಒಳ್ಳೆ ಕಂಡೀಷ್ನರ್ ಯೂಸ್ ಮಾಡಿ. ಆಫ್ಟರ್ ದ್ಯಾಟ್ ಒಳ್ಳೆ ಸೀರಮ್ ಯೂಸ್ ಮಾಡಿ. ಸೊ ನೀವು ಈ 4 ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೇ ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗೋದು. ಡ್ರ್ಯಾಂಡ್ರಫ್ ಇದ್ದರೆ ಇನ್ ಕೇಸ್ ನಿಮಗೆ ಡ್ರ್ಯಾಂಡ್ರಫ್ ಶ್ಯಾಂಪೂನೇ ಯೂಸ್ ಮಾಡಿ, ಮತ್ತು ಡ್ರ್ಯಾಂಡ್ರಫ್ ಏರ್ ಮಾಸ್ಕೆ ಯೂಸ್ ಮಾಡಿ. ದಿಸ್ ಒನ್ ಕಂಡೀಷ್ನರ್ ಯೂಸ್ ಮಾಡಿ. ಇನ್ ಕೇಸ್ ನಿಮಗೆ ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ಶ್ಯಾಂಪೂ ಯೂಸ್ ಮಾಡಿ. ಆ್ಯಂಡ್ ಹೇರ್ ಫಾಲ್ ಕಂಡೀಷ್ನರ್ ಯೂಸ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಇದು ಯೂಸ್ ಮಾಡಿ. ಆ್ಯಂಡ್ ನಿಮ್ಗೆ ಒಳ್ಳೆ ರಿಸಲ್ಟ್ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಫೈಂಡ್ ಇಟ್ ಔಟ್. ನೀವು ನನಗೆ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ, ತುಂಬ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.